ಎಲ್ಲರಿಗೂ ನಮಸ್ಕಾರ. ಇಂದು ನಾವು ಅತ್ಯಂತ ಪ್ರಮುಖವಾದ ಸಮಾನಾರ್ಥಕ ಪದಗಳನ್ನು ನೋಡೋಣ. ಈ ಪದಗಳ ಮೇಲೆ FDA ಮತ್ತು SDA ಪರೀಕ್ಷೆಯಲ್ಲಿ 4 ರೀತಿಯ ಪ್ರಶ್ನೆಗಳನ್ನು ಕೇಳುತ್ತಾರೆ. ಮೊದಲನೇದಾಗಿ ಪದಗಳನ್ನು ಕೊಟ್ಟು ಅವುಗಳ ಅರ್ಥವನ್ನು ಕೇಳ್ಬೋದು. ಎರಡನೇದಾಗಿ ಪದಗಳನ್ನು ಕೊಟ್ಟು ಅವುಗಳ ವಿರುದ್ಧಾರ್ಥಕ ಪದಗಳನ್ನು ಕೇಳ್ಬೋದು. ಮೂರನೇದಾಗಿ ಗುಂಪಿಗೆ ಸೇರಿದ ಪದವನ್ನು 3 ಸಮಾನಾರ್ಥಕ ಒಂದು ಬೇರೆ ಪದವನ್ನು ಕೊಟ್ಟು ಗುಂಪಿಗೆ ಸೇರಿದ ಪದವನ್ನು ಕೇಳಬಹುದು. ಮತ್ತು ಪದಗಳ ಸರಿರೂಪಕ್ಕೆ ಗುರುಸೋದಕ್ಕೆ ಕೇಳಬಹುದು. ಆದ ಕಾರಣ FDA ಪರೀಕ್ಷೆಯಲ್ಲಿ 100 ಅಂಕಗಳು ಇದ್ದರೆ ಸಾಮಾನ್ಯ ಕನ್ನಡದಲ್ಲಿ ಅದರಲ್ಲಿ 15ರಿಂದ 20 ಪ್ರಶ್ನೆಗಳು ಈ ಪದಗಳ ಮೇಲೆ ಇರ್ತವೆ. ಹಾಗಾಗಿ ಇವುಗಳ ಪರಿಚಯ ನಮಗೆ ತುಂಬ ಅತ್ಯಗತ್ಯವಾಗಿರ್ತದೆ. ಇಂದಿನ ಮೊದಲ ಪ್ರಶ್ನೆ, ನಿಧಾನ. ನಿಧಾನ ಅಂದರೆ ಸಂಪತ್ತು. ಎರಡನೇದ್ದು ಕೆರ್ಪು. ಕೆರ್ಪು ಅಂದರೆ ಚಪ್ಪಲಿ. ಮೂರನೇದ್ದು ವ್ರಜ. ವ್ರಜ ಅಂದರೆ ಗುಂಪು, ಸಮೂಹ. ನಾಲ್ಕನೇದ್ದು ಗುಡಿ. ಗುಡಿ ಅಂದರೆ ಬಾವುಟ, ಧ್ವಜ, ತೋರಣ. ನಾಲ್ಕನೇದ್ದು ತಾರ್ಕಣೆ. ತಾರ್ಕಣೆ ಅಂದರೆ ಪ್ರತ್ಯಕ್ಷವಾದ ಅಥವಾ ರುಜುವಾತಾದ ಅಂತ. ನೆಕ್ಸ್ಟ್ ಆರನೇದ್ದು ಓವು. ಓವು ಅಂದರೆ ಉಪಚರಿಸುವಂಥ. ಏಳನೇದ್ದು ಚಿಲುಪಾಲು. ಚಿಲುಪಾಲು ಅಂದರೆ ಕೆನೆ ಹಾಲು ಅಂತ. 8 ಆರಮೆ ಅಥವಾ ಆರವೆ ಅಂದರೆ ಉದ್ಯಾನ ಅಂತ. 9 ಅಂಗ್ರಿ. ಅಂಗ್ರಿ ಅಂದರೆ ಪಾದ ಅಂತ. 10 ಅಂಗ್ರಿಪ ಅಂದರೆ ಮರ. ಮರ. 11 ಕಪ್ಪರ. ಕಪ್ಪರ ಅಂದರೆ ಮಣ್ಣಿನ ತಟ್ಟೆ. 12ನೇದು ಘಟ್ಟ. ಘಟ್ಟ ಅಂದರೆ ಮಣ್ಣಿನ ಪಾತ್ರೆ. ಇನ್ನೊಂದು ಅರ್ಥ ಹಂತ ಅಂತ. ಘಟ್ಟ ಅಂದರೆ ಹಂತ ಅಥವಾ ಮಣ್ಣಿನ ಪಾತ್ರೆ. 13 ಪಡ್ಡಲಿ. ಪಡ್ಡಲಿ ಅಂದರೆ ಕೆಂಜಾಜಿ ಅಥವಾ ಪಾದರಿ. 14 ದಳವೇರು. ದಳವೇರು ಅಂದರೆ ಉತ್ಸಾಹ ಅಂತ. 15 ಹುರುಳು. ಹುರುಳು ಅಂದರೆ ಪೈಪೋಟಿ, ಇನ್ನೊಂದು ಹೊಟ್ಟೆ ಕಿಚ್ಚು ಅಂತ. 16 ಮೇಳಾಪ. ಮೇಳಾಪ ಅಂದರೆ ಸಮೂಹ, ಗುಂಪು. ಹಿಂದಿನ ಸ್ಲೈಡಲ್ಲಿ ಹೇಳಿದ್ದೆ ವ್ರಜ ಅಂದರೆ ಗುಂಪು ಅಂತ. 17 ಬಾತೆ. ಬಾತೆ ಅಂದರೆ ಪ್ರಯೋಜನ. 18 ಪಡಿ. ಪಡಿ ಅಂದರೆ ಸಮಾನ ಅಂತ. 19 ಪಾತಕ. ಪಾತಕ ಅಂದರೆ ಪಾಪ ಅಂತ. ನೆಕ್ಸ್ಟ್ ಸೋವೇರಿ. ಸೋವೇರಿ ಅಂದರೆ ಪಾಪ ನಿವಾರಿಸುವ ತೀರ್ಥ. ಸೋವೇರಿಯನ್ನು ಬಿಡಿಸಿ ಬರಿಬೇಕಂದ್ರೆ ಸೋವ ಪ್ಲಸ್ ಏರಿ, ಸೋವೇರಿ ಅಂತ ಬಿಡಿಸಿ ಬರಿಬೋದು. ಇದು ಯಾವ ಸಂಧಿ ಆಗುತ್ತೆ ಅಂತ ಕಮೆಂಟ್ ಮಾಡಿ. ನೆಕ್ಸ್ಟ್ ವಾಚಾಮ ಗೋಚರ. ವಾಚಾಮ ಗೋಚರ ಅಂದರೆ ಮಾತಿಗೆ ನಿಲುಕದ. ಈ ವಾಚಾಮ ಗೋಚರವನ್ನು ಕೊಟ್ಟು ಪದಗಳ ಸರಿರೂಪಕ್ಕೆ ಕೇಳಬಹುದು. ಆದ್ದರಿಂದ ಇದನ್ನು ಗಮನಿಸಬೇಕು. ನೆಕ್ಸ್ಟ್ ಕಾವೇರಿ. ಕಾವೇರಿ ಅಂದರೆ ಕಾಪಾಡುವ ನೀರು ಅಂತ. ಇದನ್ನು ಬಿಡಿಸಿ ಬರೆದರೆ ಕಾವ ಪ್ಲಸ್ ಏರಿ, ಕಾವೇರಿ ಅಂತಾಗುತ್ತೆ. ಇದು ಸಹ ಯಾವ ಸಂಧಿ ಅಂತೇಳಿ ಕಮೆಂಟ್ ಮಾಡಿ. ನೆಕ್ಸ್ಟ್ ಐವರು. ಮಾನಿಸರು ಅಂದರೆ ಪಂಚೇಂದ್ರಿಯಗಳು ಅಂತ. ನೆಕ್ಸ್ಟ್ ಕಸವರಗಲಿ. ಕಸವರಗಲಿ ಅಂದರೆ ದಾನಶೂರ ಅಂತ. ಈ ಕಸವರಗಲಿ ಇದನ್ನು ಬಿಡಿಸಿ ಬರೆದರೆ ಕಸವರ ಪ್ಲಸ್ ಕಲಿ ಅಂತ ಬಿಡಿಸಿ ಬರಿಬೋದು. ನೆಕ್ಸ್ಟ್ ನದೀನಂದನ. ನದೀನಂದನ ಅಂದರೆ ಭೀಷ್ಮ ಅಂತ. ಇವಿಷ್ಟು ಅತ್ಯಂತ ಪ್ರಮುಖವಾದ ಸಮಾನಾರ್ಥಕ ಪದಗಳಾಗಿದ್ದವು. ಮುಂದಿನ ವಿಡಿಯೋದಲ್ಲಿ ಮತ್ತೆ ತುಂಬ ಅತ್ಯುತ್ತಮವಾದ ಸಮಾನಾರ್ಥಕ ಪದಗಳನ್ನು